ಮೈ ಡಿಯರ್ ಮಾಸ್ಟರ್ಸ್ ಆ್ಯಂಡ್ ಮೈ ಡಿಯರ್ ಗರ್ಲ್ಸ್, ನಾನು ಇವತ್ತು ಬೆಳಗ್ಗೆ 6:30 ಚಿತ್ರದುರ್ಗದಲ್ಲಿ ಬಿಡುವಾಗ ಮಳೆ ಸ್ಟಾರ್ಟ್ ಆಯಿತು. ಅದು ಎಲ್ಲಿವರೆಗೆ ಬಂತಂದರೆ 10 ಕಿಲೋಮೀಟರ್ ಬಾರ್ಡರ್ ಗೌರಿಬಿದನೂರು, ಆಮೇಲೆ ಮಳೆ ಇಲ್ಲ. ಅದಕ್ಕೆ ಪ್ರಕೃತಿಗೆ ಒಂದು ಸಲ ಜೋರಾಗಿ ಚಪ್ಪಾಳೆ. ಪತಿಸಾರು ಫಸ್ಟ್ ಗೌರಿಬಿದನೂರು ಬರಬೇಕಂತ ಅಂದ್ಕೊಂಡ್ರೆ ಗೌರಿಬಿದನೂರವ್ರು, ಸರ್ ನೀವು ಭಾನುವಾರನೇ ಬರಬೇಕು, ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಸರ್ ಇಲ್ಲ, ನಾನು ಸೋಮವಾರ ಬರ್ತೀನಿ, ಬೇಕಂದರೆ ಇಟ್ಕೋ ಕ್ಲಾಸು, ಇಲ್ಲಾಂದರೆ ನನಗೆ ನೆನಪಿದೆ. ಏನಾಯಿತು, ಭಾನುವಾರ ಮಳೆ ಬಂತು. ಇಷ್ಟು ಮಳೆ ಅಲ್ರಿ, ಓಪನ್ ಪ್ಲೇಸಲ್ಲಿ ಇಟ್ಕೊಂಡಿದ್ರು. ಆವಾಗ ಗೊತ್ತಾಯಿತು, ಪತ್ರಿ ಸರ್ ಯಾಕೆ ಭಾನುವಾರ ಬರಲ್ಲ, ಸೋಮವಾರ ಬರ್ತೀನಂತ. ಅಂದರೆ ಪ್ರಕೃತಿ ಯಾರು ಪ್ರೀತಿಸ್ತಾ ಇದ್ದೀವಿ ಅಂದರೆ ಪಿರಮಿಡ್ ಮಾಸ್ಟರ್ಸ್. ಪ್ರಕೃತಿಗೆ ರಕ್ಷೆ ಕೊಡೋವರು, ಪ್ರೀತಿಸೋವರು ಪಿರಮಿಡ್ ಮಾಸ್ಟರ್ಸ್. ಇಷ್ಟು ಧೈರ್ಯ ಈ ಸಸ್ಯಾಹಾರ ಜಾತಿಗಳು ಮಾಡೋ ಧೈರ್ಯ, ಇಷ್ಟು ಹೇಳೋ ಧೈರ್ಯ ಯಾರಿಗೂ ಇಲ್ಲ, ನಮ್ಮ ಪಿರಮಿಡ್ ಸೊಸೈಟಿಗೆ. ಇದು ಒಂದು ಮಹಾ ಅದ್ಭುತ. ಇದು ಜಗತ್ತದಲ್ಲಿ ಮೊದಲು ಈ ಸಸ್ಯಾಹಾರ ಜಗತ್ತೇ ನಮ್ಮ ಲಕ್ಷ್ಯ. ಆ ಲಕ್ಷ್ಯಕ್ಕೆ ನಮ್ಮ ಗುರುಗಳು ಪತ್ರಿ ಸರ್ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೋ. ಯಾರಿಗೆ ಸಸ್ಯಾಹಾರ ಜಾತಿಗಳು ಮಾಡಬೇಕಂತ ಯಾರಿಗೂ ಗೊತ್ತಿಲ್ಲ. ಇದು ಮಾಡಿದರೆ ಎಷ್ಟು ಲಾಭ ಅನ್ನೋದು ಗೊತ್ತಿಲ್ಲ. ಇವಾಗಲೂ ಎಲ್ಲರೂ ಅನ್ಕೊತಾ ಇದ್ದಾರ, ಮಾಡಿದ್ದಾರೆ, ಸುಮ್ಮನೆ ಹೇಳಿದ್ದಾರೆ, ಪ್ಯಾಂಪ್ಲೆಟ್ ಓದಿದ್ದಾರೆ, ಬದಲಾವಣೆ ಆಗ್ತಾರ ಅಂತ. ಇದು ಒಂದು ನಮ್ಮ ಸೊಸೈಟಿಯವರಿಗೆ ಒಂದು ಸಂದೇಹವಿದೆ. ನಾನು ಸರ್ತಿ ಹೊಸಪೇಟೆಗೆ ಹೋದೆ. ಅಲ್ಲಿ ವೆಂಕಟೇಶ್ ಮಾಸ್ಟರ್ ಮನೆಗೆ ರಾತ್ರಿ 10 ಗಂಟೆ ಕೂತ್ಕೊಂಡಿದ್ದೆ. ಮಹಾತಾರ್ ಬಾಬಾಜಿ ಚಾನಲಿಂಗ್ ಆದರು ವೆಂಕಟೇಶ್ ಮಾಸ್ಟರ್ ಒಳಗೆ. ಅವಾಗ ಏನು ಹೇಳಿದ್ರು ಮಹಾತ್ ಬಾಬಾಜಿ ಅಂತೇಳಿ, ಯಾರು ಸಸ್ಯಾಹಾರ ಜಾತಿಗಳು ಮಾಡ್ತಾರೋ, ಅದಕ್ಕೆ ದುಡ್ಡು ಕೊಡ್ತಾರೋ, ಅದಕ್ಕೆ ಪ್ರೋತ್ಸಾಹ ಮಾಡ್ತಾರೋ, ಪಾರ್ಟಿಸಿಪೇಟ್ ಮಾಡ್ತಾರೋ, ಆರ್ಗನೈಸ್ ಮಾಡ್ತಾರೋ, ಏನೇ ಮಾಡಲಿ ಆತ್ಮತಿ ವೇಗವಾಗಿ ಉನ್ನತಿ ಹೊಂದತ್ತೆ ಅಂತ ಹೇಳಿದ್ರು. ಅವಾಗ ನಾನು ಬಾಬಾಜಿನ ಕೇಳಿದೆ, ನಾವೇನು ಸ್ಲೋಗನ್ಸು ಹೇಳ್ತಾ ಇದ್ದೀವಿ, ಹಾಡು ಹಾಡ್ತಾ ಇದ್ದೀವಿ, ಪ್ಲೇ ಕಾರ್ಡ್ಸ್ ಇಟ್ಕೊಂಡು ಹೋಗ್ತಾ ಇದ್ದೀವಿ, ಪ್ಯಾಂಪ್ಲೆಟ್ ಹಂಚ್ತಾ ಇದ್ದೀವಿ, ಇದು ಹೇಗೆ ನಡೆಯುತ್ತೆ, ಇದು ಫಲ ಹೇಗೆ ಅಂತ ನಾನು ಕೇಳಿದೆ. ಅವಾಗ ಏನು ಹೇಳಿದ್ರೆ, ಬಾಬಾಜಿ ನಮ್ಮ ಶಬ್ದ ಎಲ್ಲರೂ ಕಿವಿ ಒಳಗೆ ಪ್ರವೇಶವಾಗಿ ಅವರು ಬದಲಾವಣೆ ಆಗ್ತಾರ. ಯಾಕಂದರೆ ಪತ್ರಿ ಸರ್ ಹೇಳ್ತಾ ಇದ್ರು, ನಮ್ಮ ಮಾತೆ ರಾಮಬಾಣ ಅಂತ. ರಾಮಬಾಣಕ್ಕೆ ಎದುರಿದೆಯಾ? ಆ ಪ್ಲೇ ಕಾರ್ಡ್ಸ್ ಇಟ್ಕೊಂಡು ನಾವು ಹೋಗ್ತಾ ಇರ್ತೀವಲ್ಲ, ಆ ಅಕ್ಷರದಿಂದ ಶಕ್ತಿ ಎಲ್ಲರೂ ಕಣ್ಣಿನ ಒಳಗೆ ಪ್ರವೇಶವಾಗಿ ಬದಲಾವಣೆ ಆಗ್ತಾರ. ನಮ್ಮ ಆರ ಒಳಗೆ ಯಾರು ಪ್ರವೇಶವಾದರೇನು ಬದಲಾವಣೆ ಆಗ್ತಾರ. ಆ ಪ್ಯಾಂಪ್ಲೆಟ್ ಮುಟ್ಟಿದ್ದರೇನು, ಓದಿದ್ದರೇನು ಬದಲಾವಣೆ ಆಗ್ತಾರೆ ಅಂತ ಬಾಬಾಜಿ ಅವರು ಹೇಳಿದರು. ಅದಕ್ಕೆ ನಾವು ಏನು ಮಾಡಿದ್ರೆ ಪತ್ರಿ ಸರ್ ಹೇಳಿದಾರಂದರೆ ಇನ್ನು ಏನು ಕ್ವಶನ್ ಆಗಬಾರ್ದು. ನಾನು ಅದೇ ಮಾಡಿದ್ದು. ಹೌದು, ಏನು ಮಾತು ಅದು ವೇದ, ನೋ ಕ್ವಶನ್. ಗುರುಗಳು ಹೇಳಿದಾರಂದರೆ ಮುಗೀತು. ಸಾಮಾನ್ಯರಲ್ಲ ಅವರು ದೇಹ ಬಿಟ್ಟು ಹೋಗಿದಾರ, ಅವರು ಚೈತನ್ಯ ನಮ್ಮೆಲ್ಲರ ಒಳಗೆ ತುಂಬಿಕೊಂಡಿದೆ. ಅವು ಇರುವಾಗ ಇಷ್ಟು ಕೆಲಸ ನಡೆದಿಲ್ಲ. ಅವರು ದೇಹ ಬಿಟ್ಟಿದಾಗ ಏನು ಅದ್ಭುತ ಅಂದರೆ ಅಂಥ ಮಹಾ ಅದ್ಭುತ. ಪಿರಮಿಡ್ ಕನ್ಸ್ಟ್ರಕ್ಷನ್ ಇರ್ಬೋದು, ಸಸ್ಯಾಹಾರ ಜಾತಿಗಳು ಇರ್ಬೋದು, ಧ್ಯಾನ ಪ್ರಚಾರ ಇರ್ಬೋದು, ಹೇಗೆ ನಡೀತಾ ಇದೆ ಅಂದರೆ ಅಷ್ಟು ಅದ್ಭುತ. ಅದಕ್ಕೆ ಕಾರಣ ಏನಂದರೆ PMC ಚಾನಲ್. 100 ತಾಸು ಧ್ಯಾನ ಮಾಡುವುದು ಒಂದೇ, ಒಬ್ಬರಿಗೆ ಧ್ಯಾನ ಹೇಳಿಕೊಡೋದು ಒಂದೇ. 1000 ತಾಸು ಧ್ಯಾನ ಮಾಡುವುದು ಒಂದೇ, ಧ್ಯಾನ ಪ್ರಚಾರ ಮಾಡುವುದು ಒಂದೇ. ನಮಗೆ ಭಾಳ ಕಷ್ಟ ಇತ್ತು ಪ್ರಚಾರ ಮಾಡೋದು. ಲ್ಯಾಂಡ್ಲೈನ್ ಫೋನ್ ಇಲ್ಲ,
ಎಲ್ಲರ ಮನೇಲಿ ಫೋನ್ ಇಲ್ಲ ರೀ. ಅವ್ರ ಮನೆಗೆ ಹೋಗಿ ಅವ್ರನ್ನ ಬೇಡಿಕೊಂಡು 2-3 ಜನ ಕೂತ್ಕೊಂಡ್ರೆ ಅವರಿಗೆ ಒಂದು ತಾಸು ಧ್ಯಾನ ಮಾಡಿಸಿ ಜ್ಞಾನ ಹೇಳಿ ಬರ್ತಾಯಿದೆ. ಇವಾಗ ಎಷ್ಟು ಸುಲಭವೆಂದರೆ PMC ಸಬ್ಸ್ಕ್ರೈಬ್ ಮಾಡಿದರೆ ಮುಗೀತು, ಬಾಯಿ ಬಿಟ್ಟು ಹೇಳಿ ಕೆಲಸ ಇಲ್ಲ. ಇವಾಗ 1,20,000 ಪಿರಮಿಡ್ PMC ಕನ್ನಡ ಚಾನಲ್ ಸಬ್ಸ್ಕ್ರಿಪ್ಷನ್ಸ್ ಇದ್ದಾವೆ. ಇದು 1 ಕೋಟಿ ಆಗಬೇಕಂತ ನನ್ನ ಲಕ್ಷ್ಯ. ಇದು ಹೇಗಾಗತ್ತೆ? ನಾವೆಲ್ಲರೂ ದಿನಾಲಿ ಒಂದು ಫೋನು PMC ಕನ್ನಡ ಸಬ್ಸ್ಕ್ರೈಬ್ ಮಾಡಿದರೆ ದಿನಾಲಿ 1 ಲಕ್ಷ ಸಬ್ಸ್ಕ್ರಿಪ್ಷನ್ಸ್ ಹೆಚ್ಚಿಗಾಗ್ತವೆ. ಕೇವಲ 3 ತಿಂಗಳಲ್ಲಿ 1 ಕೋಟಿ ಹೋಗುತ್ತೆ. 1 ಕೋಟಿ PMC ಕನ್ನಡ ಸಬ್ಸ್ಕ್ರಿಪ್ಷನ್ಸ್ ನಡೀತಾ ಇದ್ದರೆ VS ಏನು ಮಾಡ್ತಾರೆ? ಏನಪ್ಪ ಇದು ನೋಡೋಣ, ನೋಡಿ ಪ್ರಚಾರ ಹೇಗಾಗುತ್ತೆ ಅಂದರೆ, ನಾವೆಲ್ಲರೂ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟ್, ಇದು ನಮ್ಮ ವಸುಧೈಕ ಕುಟುಂಬ. ಈ ಕುಟುಂಬದ ಸಭ್ಯರು ನಮ್ಗೆ ಯಾರು ಹೇಳೋ ಕೆಲಸ ಇಲ್ಲ. ನಮ್ಮ ಧರ್ಮ ಹೇಳಬೇಕಾರನ್ನ 1 ಲಕ್ಷ ಬಿಟ್ಟುಕೊಂಡು ನಾವು ಕೆಲಸ ಮಾಡ್ತಾ ಹೋದರೆ ಅದು ನಮ್ಮ ಉದ್ಧಾರವಾಗುತ್ತೆ. ಫೋನಲ್ಲಿ ಮಾತಾಡ್ತಾ ಇರ್ತೀವಿ, ಅವನ್ನು ಕೇಳಬೇಕು, 1 ನಿಮಿಷ PMC ಕನ್ನಡ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತೆ ಮಾತಾಡ್ತೀರಂటే ಇಮಿಡಿಯೇಟಾಗಿ ಆಗಿಬಿಡುತ್ತೆ ರೀ. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಎಷ್ಟು ಉದ್ಧಾರವಾಗುತ್ತೆ. ಬ್ಯಾಂಗ್ಳೂರು ಕೆಂಗೇರಿಯಲ್ಲಿ ಒಂದು ಮೆರ್ಕಬಾ ಪಿರಮಿಡ್ ಇದೆ, 26x26. ಹುಣ್ಣಮ್ಮಿ ಒಂದು ಧ್ಯಾನಕ್ಕೆ ನಾನು ಕ್ಲಾಸ್ಗೆ ಹೋಗಿದ್ದೆ. ಅಲ್ಲಿ ಒಬ್ಬರು ಮೇಡಮ್ ಅವರ ಅನುಭವ ಹೇಳಿಕೊಟ್ರು. 65 ವರ್ಷ ಅವ್ರು ಹೇಳಿದರು, ಸರ್ ನಾನು ಡಯಾಬಿಟಿಸ್ ಶುಗರ್ ಲೆವೆಲ್ 400 ಕ್ರಾಸ್ ಆಗಿ ಸತ್ತೋಗ್ಬೇಕು ಅಂತ ಅನ್ಕೊತಾ ಇದೆ. 2 ತಾಸು ಟೈಲಿಂಗ್ ಕೆಲಸ ಮಾಡೋದು ಭಾಳ ಕಷ್ಟ ಇತ್ತು. ನಾನು PMC ಕನ್ನಡ ಚಾನಲ್ ನೋಡಿ ದಿನಾಲು 8 ತಾಸು ಧ್ಯಾನ 2 ತಿಂಗಳ ಮಾಡಿದ್ದೀನಿ, ಸಂಪೂರ್ಣ ಆರೋಗ್ಯ ಹೊಂದಿದ್ದೀನಿ. ಇವಾಗ ಬೆಳಿಗ್ಗಿಂದ ರಾತ್ರಿವರೆಗೆ 12 ತಾಸು ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೀನಿ. ಅದರಲ್ಲಿ 10 ಪಟ್ಟು ಹುಂದಿಯಲ್ಲಾಗ್ತೀನಿ. ನೀರು ಬಿಸಿ ಮಾಡ್ಕೋಬೇಕಂತ ದುಡ್ಡು ಖರ್ಚಾಗುತ್ತೋ, ತಣ್ಣೀರು ಸ್ನಾನ ಮಾಡಿ ಬಿಸಿ ಮಾಡೋಕ್ಕೆ ಎಷ್ಟಾಗುತ್ತೋ ಅದು ಹುಂಡಿಯಲ್ಲಾಗ್ತೀನಿ. ಆಟೋದಲ್ಲಿ ಹೋಗ್ಬೇಕು 5 ಕಿಲೋಮೀಟರ್ ದುಡ್ಡು ಖರ್ಚಾಗುತ್ತೆ, ನಡ್ಕೊಂಡು ಹೋಗಿ ಆ ದುಡ್ಡು ಹುಂಡಿಯಲ್ಲಾಗಿ ನಾನು ಪಿರಮಿಡ್ ಚಾನಲ್ಗೆ, ಪಿರಮಿಡ್ ಸೊಸೈಟಿಗೆ ಕೊಡ್ತಾಯಿದ್ದೀನಿ ಸರ್. ಯಾರನ್ನು ಹೇಳಿದ್ರು ಮೇಡಮ್ಗೆ? ದಾನವೇ ಧರ್ಮವು, ಧರ್ಮವೇ ಪುಣ್ಯವು. ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ಇದೆಲ್ಲರೂ ತಿಳ್ಕೋಬೇಕು, ಎಲ್ಲರೂ ತಿಳ್ಕೋಬೇಕು. ಕರ್ನಾಟಕ, ಆಂಧ್ರ, ಇಂಡಿಯಾ, ಅಮೆರಿಕ ಬಾರ್ಡರ್ಸ್ ಇಲ್ಲ ಸೊಸೈಟಿಗೆ. ಸಾರ್ ಹೇಳ್ತಾ ಇದ್ರು, ಈ ಭೂಲೋಕವೇ ನಮ್ಮ ಲೋಕವಲ್ಲೋ, ಇದು ಪರಲೋಕ, ನಾವು ಬಂದಿರೋ ಮೇಲೆ ಲೋಕನೇ ಇಹಲೋಕ. ಈ ಲೋಕನೇ ನಮ್ಮನ್ರಿ, ನಮ್ಮದಲ್ಲ. ಎಲ್ಲೇ ಏನು ಪ್ರೋಗ್ರಾಮ್ ನಡೆದಿದ್ದರೇನು ನಾವು ಭಾಗವಹಿಸ್ಬೋದು ಇಲ್ವಾ? ಹಿಂದಿ PMC ಚಾನಲ್ ನಾನು ಕರೆದು ಡೆಲ್ಲಿ ಎಲ್ಲ ಪ್ರಚಾರ ಮಾಡಿದೆ. ಅದಕ್ಕೆ ಪ್ರಮೋಟ್ ಮಾಡಬೇಕು PMC ಹಿಂದಿ ಸ್ಯಾಟಲೈಟ್ ಚಾನಲ್ಗೆ. ಒಂದು ಮನೆಗೆ ಹೋದೆ ನಾನು. ಅವರು 2 ಹೆಣ್ಮಕ್ಕಳು, ತಾಯಿ ತಂದೆ, ಚಿಕ್ಕ ಕ್ಲಾಸ್, 12 ದಿನ ಬಂದರು. ಕ್ಲಾಸ್ ಮುಗಿದ ಮೇಲೆ ಅವ್ರು ಏನಂದರು, ಆ 2 ಹೆಣ್ಣುಮಕ್ಕಳು, ನಾವು ಟೂರ್ಗೆ 5 ಲಕ್ಷ ದುಡ್ಡು ಖರ್ಚು ಮಾಡ್ತೀವಲ್ಲ ವರ್ಷ ರೀ ಅವರು, ಈ ವರ್ಷ ಅದು ನಿಂದಿರಿಸು, 5 ಲಕ್ಷ PMC ಹಿಂದಿ ಚಾನಲ್ ಕೊಡೋಣ. ಅವ್ರ ತಾಯಿ ತಂದೆ ಏನಂದರು, ಈ ವರ್ಷ ಬಟ್ಟೆ ಪರ್ಚೇಸ್ ಮಾಡಬಾರ್ದು, ಲಕ್ಸುರಿ ಜೀವನ ಎಲ್ಲ ನಿಂದಿರಿಸ್ಬಿಡೋಣ, ಇನ್ನೊಂದು 5 ಲಕ್ಷ ಕೊಡೋಣ. 10 ಲಕ್ಷ ಕೊಟ್ಟಿದ್ದಾರೆ. ಕೊಡೋಕ್ಕೇನು ಬೇಕು? ಹೃದಯ ಬೇಕು. ಯಾರೇ ಬರಲಿ, ರಾಷ್ಟ್ರದವರು ಬರಲಿ, ಯಾರೇ ಬರಲಿ, 100 ರೂಪಾಯಿ ಯಾರನ್ನ ಕೊಡ್ಬೋದು. ನಮ್ಮದೇ ನಮಗಿದೆ, ನಮ್ಮ ಕರ್ನಾಟಕದೇ ನಮಗಿದೆ, ನಮ್ಮ ಊರದೇ ನಮಗಿದೆ, ನಿಮಗೆ ಎಲ್ಲಿ ಕೊಡೋದು? ಇದು ಸರಿಯಾದ ಧರ್ಮವಲ್ಲ. ಧರ್ಮನೇ ಇದು. 100 ರೂಪಾಯಿ ಕೊಟ್ಟರೆ ಯಾರಿಗೆ ಕಡಿಮೆ ಆಗುತ್ತೆ? ಎಷ್ಟು ಜನ ಇದ್ದೀವಿ ನಾವು? ಲಕ್ಷಾಂತರ ಜನ ಇದ್ದೀವಿ.
ಲಕ್ಷಾಂತರ ಕನ್ನಡ ಮಾಸ್ಟರ್ಸ್ ಎಷ್ಟು ಜನ ಇದ್ದಾರ? ಲಕ್ಷಾಂತರ ಇದ್ದಾರೆ. ಏನನ್ನ ಒಂದು ಪ್ರೋಗ್ರಾಮ್ ನಡೆದರೆ ಕೇಳಬಾರ್ದು ನಾವು. ಮನೆಗೆ ಹಾಲು ಬೇಕು, ಅಕ್ಕಿ ಬೇಕು, ಬೇಳೆ ಬೇಕು ಅಂದರೆ ಕೇಳಬೇಕಾ? ಒಂದು PMC ಕನ್ನಡ ಚಾನಲ್ ಇರ್ಬೋದು, ಬುದ್ಧ ಪೌರ್ಣಮಿ ಇರ್ಬೋದು, ಇವಾಗ ಕಟ್ಟಾಲ್ ಧ್ಯಾನ ಮಹಾಯಾಗ ಇರ್ಬೋದು, ಅಕ್ಟೋಬರ್ ತಿಂಗಳಲ್ಲಿ ಋಷಿಕೇಶ್ ಧ್ಯಾನ ಕುಂಭ ಆಯಿತು, ನವೆಂಬರ್ ಪೂರಿ ಜಗನ್ನಾಥ್ ಮಹಾಯಜ್ಞ ಆಯಿತು, ಸೆಪ್ಟೆಂಬರ್ ಬುದ್ಧಗಯ. ತಿಂಗಳಕ್ಕೆ 100 ರೂಪಾಯಿ ಯಾವ ಪ್ರೋಗ್ರಾಮ್ ಕೊಟ್ರೇನು ಅದು ಎಷ್ಟು ನಮಗೆ ಲಾಭ ಅಂದರೆ ಗೊತ್ತಿಲ್ಲ ಯಾರಿಗೆ. ಕೊಟ್ಟಿದ್ದು 1000 ಪಟ್ಟು ನಮಗೆ ಬರುತ್ತೆ. ನಾನೆಲ್ಲ ಓಡಾಡ್ತಾ ಇದ್ದೇನೆ, ಒರಿಸ್ಸಾ ಎಲ್ಲ ಓಡಾಡಿ ಧ್ಯಾನ ಕುಂಭಗೆ ನಾನು ಡೊನೇಷನ್ ಕೇಳಿದೆ. ಆಮೇಲೆ ಬುದ್ಧಗಯಗೆ ಹೋಗಿದ್ದೀನಿ 3 ದಿನ ಒಡಿಸ್ಸಾ ಎಲ್ಲ ಓಡಾಡಿ ಪ್ರಚಾರ ಮಾಡಿ ಬುದ್ಧಗಯಕ್ಕೆ ಹೋದೆ. ಆಮೇಲೆ ಋಷಿಕೇಶ್ ಧ್ಯಾನ ಕುಂಭ, ಅದಾದಮೇಲೆ ಪೂರಿ ಜಗನ್ನಾಥ್ 3 ದಿನ ಯಜ್ಞ, ಎಲ್ಲ ಓಡಾಡ್ತಾ ಇದ್ದೀನಿ. ಎಲ್ಲ ಇದಕ್ಕೆ ನಾನು ಪ್ರಚಾರ ಮಾಡಿ. ಯಾಕೆ? ಎಲ್ಲ ನನ್ನದೇ. ಯಾವ ರಾಷ್ಟ್ರ ನಮ್ಮದು? ಯಾವುದು? ಮೊದಲು ನಮ್ಮ ಪಿರಮಿಡ್ ಸೊಸೈಟಿ ಸ್ಪಿರಿಚುವಲ್ ಮೂಮೆಂಟಲ್ಲಿ ಏಕತ್ವ, ಒನ್ನೆಸ್. ಎಲ್ಲಿ ಏನು ಪ್ರೋಗ್ರಾಮ್ ನಡೆದಿದ್ದರೇನು ಅದು ನಮ್ಮದೇ. ಯಾರು ಕೇಳಿದರೇನು 100 ರೂಪಾಯಿ ಕೊಡುವುದು ದೊಡ್ಡ ಸುದ್ದಿ ಅಲ್ಲ. ದಿನಾಲಿ ಬರಲ್ಲ, ಬರ್ತಾರ? ಈ ಲಿಮಿಟೆಡ್ ನಾವು ಸಿಕ್ಕಾಕೊಂಡಿದ್ದೀವಿ. ಗುರುಗಳು ನೋಡ್ರಿ, 10 ಸಾವಿರ ಆಂಧ್ರದಲ್ಲಿ ಸ್ಟಾರ್ಟ್ ಮಾಡಿದ್ರು. ಪಿರಮಿಡ್ ವ್ಯಾಲಿ ಆ ಪರ್ಚೇಸ್ ಮಾಡಬೇಕು ಸ್ಥಳ. ಕರ್ನಾಟಕದಲ್ಲಿ ಯಾರು ಇಲ್ಲ, ಎಲ್ಲ ಆಂಧ್ರದವರು ದುಡ್ಡು ಕೊಟ್ಟಿದ್ದಾರೆ. ಆ ಪಿರಮಿಡ್ ಕಟ್ಟಿದ್ದಕ್ಕೆ ದುಡ್ಡು ಕೊಟ್ಟಿದ್ದು ಆಂಧ್ರ ಅವರೇ. ಆಂಧ್ರ ಅವರು ಏನು ಅಂದ್ಕೊಂಡಿಲ್ಲ, ಇದು ಬೆಂಗಳೂರಲ್ಲ, ನಮ್ಮ ರಾಷ್ಟ್ರವಲ್ಲ, ನಾವು ಯಾಕೆ ದುಡ್ಡು ಕೊಡಬೇಕಂತ ಅಂದ್ಕೊಂಡ್ರೆ ಬರ್ತಾ ಇತ್ತು. ಅದು 2008 ಧ್ಯಾನ ಯಜ್ಞ ಆಯಿತು ಬ್ಯಾಂಗ್ಳೂರು, ಮೊದಲನೇ ಯಜ್ಞ. ಸರ್ ನಾನು ಕರೆದ್ರೆ ಮೀಟಿಂಗ್, ಪ್ರೇಮ್ನಾಥ್, ಕರ್ನಾಟಕದಲ್ಲಿ ಯಾರೂ ಇಲ್ಲ, ಇದು ದೊಡ್ಡ ಪ್ರೋಗ್ರಾಮ್, 30 ಲಕ್ಷ ಬೇಕು, ನೀನು ಆಂಧ್ರ ಪ್ರದೇಶ ಎಲ್ಲ ಓಡಾಡಿ ಭಿಕ್ಷೆ ಬೇಡಿಕೊಂಡು 30 ಲಕ್ಷ ತಗೊಂಡು ಅಂತ. ಅದು ಮೊದಲನ ಫಸ್ಟ್ ಭಾಗ್ಯ ನಾನು ಕೊಟ್ಟಿದ್ದು 10 ಸಾವಿರ. ಅಂದರೆ ಭಿಕ್ಷೆ ಬೇಡಿಕೊಂಡ್ರೆ ಏನು ಆಗುತ್ತೆ ಎಂಬುದು ನನಗೆ ಗೊತ್ತಾಯಿತು. ನಾನು 1 ಕೋಟಿ ಟಾರ್ಗೆಟ್ ಇಟ್ಕೊಂಡು, ಅವಾಗ 2 ತೆಲಂಗಾಣ ಅಂದರೆ ಕಂಬೈಂಡ್ 2 ರಾಷ್ಟ್ರಗಳು ಓಡಾಡಿದ್ದೀನಿ ಭಿಕ್ಷಕ್ಕೆ. ನನಗೆ ಟೈಮ್ ಸಾಕಾಗಿಲ್ಲ. ಚಿತ್ತೂರು ಆಮೇಲೆ ನೆಲ್ಲೂರು ಜಿಲ್ಲೆಗಳು ಕವರ್ ಮಾಡಲಿಲ್ಲ. 75 ಲಕ್ಷ ಯಜ್ಞಕ್ಕೆ ಬಂತು ದುಡ್ಡು. ಅಂದ್ಕೊಂಡಿದ್ದೀನಿ ನಾನು ಆಂಧ್ರ, ಇದು ಕರ್ನಾಟಕ, ನಾನೇಕೆ ಮಾಡಬೇಕು, ಇದು ಬಿಟ್ಟು ಬಿಡೋಣ. ಇದು ಮೊದಲು ಮೈ ಡಿಯರ್ ಫ್ರೆಂಡ್ಸ್ ಅಂದರೆ ಯಾರು? ನಾವಲ್ಲ ರೀ. ಖನಿಜ ಸಾಮ್ರಾಜ್ಯ, ವೃಕ್ಷ ಸಾಮ್ರಾಜ್ಯ, ಪ್ರಾಣಿ ಸಾಮ್ರಾಜ್ಯ, ಮಾನವ ಸಾಮ್ರಾಜ್ಯ, ದಿವ್ಯ ಸಾಮ್ರಾಜ್ಯ ಎಲ್ಲರೂ ಸೇರಿದ್ದಾರೆ ಮಿತ್ರರು. ಪ್ರಾಣಿ ಸಾಮ್ರಾಜ್ಯ, ಒಂದು ಮೀನು, ಒಂದು ಕುರಿ, ಒಂದು ಕೋಳಿ, ನಮ್ಮ ಮಿತ್ರರೆಲ್ಲರೂ. ಮಿತ್ರರಿಗೆ ಏನು ಕೊಡಬೇಕು, ನಾವು ಮಿತ್ರರನ್ನ ಹೇಗೆ ನೋಡ್ಕೋಬೇಕು. ಪ್ರಾಣಿಗಳನ್ನೆಲ್ಲ ಸಾಯಿಸಿ ಎಷ್ಟು ಹಿಂಸದ ಜೀವನ ಯಾರಿಗೂ ಗೊತ್ತಾಗ್ತಾ ಇಲ್ಲ. ರಾಯಭಾರ ಮುಗಿದೋಗಿದೆ. ಆ ಕೌರವ ಪಾಂಡವರ ಯುದ್ಧ ಯಾವಾಗ ನಡೆಯುತ್ತೆ? ರಾಯಭಾರ ಮುಗಿದ ಮೇಲೆ. ಕುರುಕ್ಷೇತ್ರ ಮೊದಲಾಗೋದು, ಹೌದಲ್ವಾ? ಕೃಷ್ಣ ಪರಮಾತ್ಮ ಅರ್ಜುನ ಭೀಮನ್ ನಿಂದಿಸ್ತಾ ಇದ್ದಾರೆ, ಇವಾಗೆಲ್ಲ ನಿನ್ನ ಟೈಮ್ ಬಂದಿಲ್ಲ, ಯುದ್ಧ ಮಾಡಬೇಡ, ರಾಯಭಾರ ಮುಗಿದ ಮೇಲೆ ಸಾಯಿಸ್ಬೇಡ. ನಮ್ಮ ರಾಯಭಾರ ಯಾವಾಗ ಮುಗೀತು? 2019. 2020ನಿಂದ ಕುರುಕ್ಷೇತ್ರ ಸ್ಟಾರ್ಟ್ ಆಯಿತು. ಏನು ಬಂತು 2020? ಕರೋನಾ ತಾಯಿ ಬಂದಲ್ವ ಕರೋನಾ ತಾಯಿ? ಅದು ಕುರುಕ್ಷೇತ್ರ. ಗಮನ ಮಾಡಿರಿ, ಆ ಪ್ರಾಣಿಗಳಿಗೆ ಎಷ್ಟು ಭಯನೋ
ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಭಯ, ನನಗೆ ಬರುತ್ತೇನೋ, ನನ್ನ ಉಸಿರು ನಿಂತೋಗುತ್ತೇನೋ, ನಾನು ಸತ್ತೋಗ್ತೀನೇನೋ. ಎಷ್ಟು ಭಯ ಅಲ್ರಿ. ಎಲ್ಲರೂ ವ್ಯಾಕ್ಸಿನ್ ಹಾಕ್ಕೊಂಡ್ರು, ಮಾಸ್ಕ್ ಹಾಕ್ಕೊಂಡ್ರು, ಕೈ ತೊಳ್ಕೊಂಡ್ರು, ಸತ್ತೋಗ್ತೀವೇನೋ ಅಂತ. ಕರೋನಾ ಅಂದರೆ ಗೊತ್ತಾ? ಧ್ಯಾನು ಕರೋನಾ, ಧ್ಯಾನು ಕರೋನಾ, ಧ್ಯಾನು ಕರೋನಾ, ಹಿಂಸಾ ಮತ್ ಕರೋನಾ, ಹಿಂಸಾ ಮತ್ ಕರೋನಾ, ಹಿಂಸಾ ಮತ್ ಕರೋನಾ. ಕರೋನಾ ಅಂದ್ರೇನು? ಧ್ಯಾನ ಮಾಡೋಣ, ಧ್ಯಾನ ಮಾಡೋಣ, ಧ್ಯಾನ ಮಾಡೋಣ, ಹಿಂಸಾ ಬಿಡೋಣ, ಹಿಂಸಾ ಬಿಡೋಣ, ಹಿಂಸಾ ಬಿಡೋಣ. ಅಷ್ಟೇ ಅಲ್ಲಿ ಗಮನಿಸಿರಿ, ಆ ಮೊಟ್ಟೆನ ತಿಂದು ತಾಯಿಗೆ ಮಕ್ಕಳನ್ನ ದೂರ ಮಾಡ್ತಾರೆ, ಮೇಕೆನ ತಿಂದು ಮಕ್ಕಳಿಗೆ ತಾಯಿನ ದೂರ ಮಾಡ್ತಾರೆ. 14 ದಿನ ಕ್ವಾರಂಟೈನ್, ಬಿದ್ದಿರ್ಬೇಕಲ್ಲಿ, ಮಾತಾಡೋರಿಲ್ಲ, ಧೈರ್ಯ ಹೇಳೋರಿಲ್ಲ, ಮುಟ್ಟೋರಿಲ್ಲ. ಹೇಗಿತ್ತು 14 ದಿನ? ಆ ಪ್ರಾಣಿಗಳ್ಗೆ ಹೇಗೆ ದುಃಖ ಇರುತ್ತೋ ಗೊತ್ತಾಯ್ತಾ? ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಯಾವಾಗ್ರಿ ನಾವು ಜಾಗೃತಿ ಆಗೋದು? ಪ್ರೋಟೀನ್ ಬೇಕು, ಕ್ಯಾಲ್ಸಿಯಂ ಬೇಕು, ಐರನ್ ಬೇಕು, ವಿಟಮಿನ್ ಬೇಕು, ಕಾರ್ಬೋಹೈಡ್ರೇಟ್ ಬೇಕು, ಎಲ್ಲ ಬೇಕಾ ಬೇಡವಾ? ಎಲ್ಲ ಬೇಕು. ಹಿಮಾಲಯಸಲ್ಲಿ ಋಷಿಗಳು ಸಾವಿರಾರು ವರ್ಷಗಳು ಧ್ಯಾನ ಮಾಡ್ತಾ ಇದ್ದಾರೆ. ಏನೋ ತಿಂತಾ ಇದ್ದಾರ, ಮಲ್ಕೊತಾ ಇದ್ದಾರ, ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದಾರ, ಔಷಧಿ ತಗೊತಾ ಇದ್ದಾರ. ಅವ್ರಿಗೆ ಪ್ರೋಟೀನ್, ಕ್ಯಾಲ್ಸಿಯಂ, ಕಾರ್ಬೋಹೈಡ್ರೇಟ್, ಐರನ್, ವಿಟಮಿನ್ಸ್ ಎಲ್ಲಿಂದ ಬರ್ತಾರೆ? ಆ ವಿಶ್ವಶಕ್ತಿದಲ್ಲಿ ಎಲ್ಲ ಇದಾವ್ರಿ. ಏನಿಲ್ಲ ವಿಶ್ವಶಕ್ತಿದಲ್ಲಿ. ಆ ಯೂಟ್ಯೂಬ್ ನೋಡೋದು, ಅದು ತಿನ್ನಬೇಕು, ಇದು ತಿನ್ನಬೇಕು. ಏನು ತಿನ್ನಬೇಕು? ಸಸ್ಯಾಹಾರ ತಿನ್ನಬೇಕಷ್ಟೇ. ತಲೆ ಕೆಡಿಸ್ಕೊಳ್ಳೋ ಕೆಲಸ ಇಲ್ಲ. ಮೊಟ್ಟೆ ಎಲ್ಲರೂ ಏನು ಅನ್ಕೊತಾ ಇದ್ದಾರ? ಸಸ್ಯಾಹಾರ ಅನ್ಕೊತಾ ಇದ್ದಾರೆ. ಹೌದಲ್ವಾ? ಸಸ್ಯಾಹಾರನ ಮೊಟ್ಟೆ. 6 ವರ್ಷದ ಕೆಳಗೆ ಒಬ್ಬ ಹುಡುಗನ ಕರ್ಕೊಂಡು ಬಂದು ನನ್ನ ಹತ್ರ, PU ಓದ್ತಾ ಇದ್ದವನು, ಅವ್ರ ಅಣ್ಣ, ತಾಯಿ, ತಂದೆ. ಅವ್ರು ಏನು ಹೇಳಿದ್ರಂದರೆ, ಸರ್ ಇವನಿಗೆ ಬ್ರೈನ್ ಹೆಮರೇಜ್ ಆಗಿತ್ತು, ನೆರವು, 20 ಲಕ್ಷ ಖರ್ಚು ಮಾಡಿದ್ರೇನು ಮತ್ತೆ ಬಂತು. ಡಾಕ್ಟರ್ ಗ್ಯಾರಂಟಿ ಕೊಡ್ತಾರ? ಮತ್ತೆ ಹೋದರೆ ಗ್ಯಾರಂಟಿ ಇಲ್ಲ ಸರ್, ಮತ್ತೆ 20 ಲಕ್ಷ ಖರ್ಚು ಮಾಡಬೇಕು. ನಾನು ಹೇಳಿದೆ, ಇದು ಕುಟುಂಬದ ಕರ್ಮ. ಅವನು ಸತ್ತು ಹೋದರೆ ಅವನು ಆರಾಮಾಗಿ ಹೋಗ್ಬಿಡ್ತಾನ, ನಿಮಗೆ ದುಃಖ. ಇದು ಕುಟುಂಬ ಕರ್ಮ. ನೀವೆಲ್ಲರೂ ಶುದ್ಧ ಸಸ್ಯಾಹಾರಿಗಳಾಗಬೇಕು. ಮೊಟ್ಟೆ ತಿನ್ನಬಾರ್ದು, ಮಶ್ರೂಮ್ ತಿನ್ನಬಾರ್ದು, ಮೀನು ತಿನ್ನಬಾರ್ದು, ಚಿಕನ್ ತಿನ್ನಬಾರ್ದು, ಮಟನ್ ತಿನ್ನಬಾರ್ದು. ಜೀವನ ಕೊನೆವರೆಗೆ ಧ್ಯಾನ ಮಾಡಬೇಕು. ಒಪ್ಪಿಕೊಂಡ್ರೆ ಕೂತ್ಕೊಳ್ಳಿ, ಒಪ್ಪಿಕೊಂಡ್ರೆ ಕೂಡಿಸ್ದೆ. ಅವನ ದಿವ್ಯ ನೇತ್ರ ದರ್ಶನ ಆಗ್ತಾ ಇದೆ. ಒಂದು ಪಕ್ಷಿ ಅವನ ಒಂದು ಮರ ಹತ್ರ ಕಡ್ಕೊಂಡು ಆಗ್ತಾ ಇದೆ. ಆಮೇಲೆ ಅದು ಕಂಟಿನ್ಯೂ ಆಗ್ತಾ ಇಲ್ಲ. ಯಾಕಂದರೆ ಎನರ್ಜಿ ಇಲ್ಲ ಅವನಿಗೆ. ನಿನಗೆ ಎನರ್ಜಿ ಇಲ್ಲಪ್ಪ, ದಿನ ಅಲ್ಲಿ 3 ತಾಸು 41 ದಿನ ಮೇಲೆ. ಆಮೇಲೆ ಮತ್ತೆ ಬಂದರು. ಅವನೇನು ಹೇಳ್ದ, ಸರ್ ಧ್ಯಾನ ಮಾಡ್ತಾಯಿದ್ರೆ ಆ ಪಕ್ಷಿ ಮರದ ಹತ್ರ ಕರ್ಕೊಂಡೋಗುತ್ತೆ, ಮುಂದೆ ಹೋಗ್ತಾ ಇಲ್ಲ. ನಾನು ಹೇಳಿದೆ, ಇನ್ನೂ ತಿನ್ನಬೇಕೇನೋ ಆಸೆ ಇದೆಯೋ ನಿನಗೆ? ಹೌದು ಸರ್, ಈ ಮನಸ್ಸು ಒಪ್ಕೊತಾ ಇಲ್ಲ, ನನಗೆ ತಿನ್ನಬೇಕಂತ ಇದೆ. ಆತ್ಮನ ಬೇಡ್ಕೋ, ಆತ್ಮ ಏನು ಬೇಕಂದ್ರೆ ಕೊಡುತ್ತೆ. ನಾನು ತಿನ್ನಬಾರ್ದು ಬಿಡಬೇಕಂತ ಎಷ್ಟು ಪ್ರಯತ್ನ ಮಾಡ್ತಾ ಇದ್ರೇನು ನಿನ್ನ ಮನಸ್ಸು ಒಪ್ಕೊತಾ ಇಲ್ಲ, ನಿನ್ನ ಸಹಾಯ ಬೇಕು ಅಂತ ಧ್ಯಾನ ಕೊಡಿಸ್ದೆ. ಆ ಪಕ್ಷಿ ಮರದ ಮೇಲೆ ಕರ್ಕೊಂಡೋಯ್ತು. ಆ ಪಕ್ಷಿ ಯಾರು ಗೊತ್ತರೆ? ಬುದ್ಧ ಭಗವಾನ್. ಹಿಂದಿನ ಜನ್ಮ ಒಂದು 14 ವರ್ಷದ ಹುಡುಗ ಅವನು. ಆ ಮರ ಏರಿಬಿಟ್ಟು ಅದು ಪಕ್ಷಿ ಗೂಡು ಇರುತ್ತಲ್ಲ, ಮೊಟ್ಟೆ ಇಡ್ತಾವಲ್ಲ, ಆ ಗೂಡು ಕಟ್ಟಕ್ಕೆ ಆ ತಾಯಿಗೆ ಎಷ್ಟು ಕಷ್ಟನೇ. ಆ ಮೊಟ್ಟೆನ ಹೊಡೆದು ಹಾಕಿದ್ದಾನೆ ಅವನು. ಇವಾಗ ಏನಾಗಿದೆ? ಬ್ರೈನ್ ನರ್ವೆ ಹೆಮರೇಜ್. ಎಲ್ಲಿದೆ ಕರ್ಮ? ಹಿಂದಿನ ಜನ್ಮ, ಪೂರ್ವ ಜನ್ಮ ಕೃತಂ ಪಾಪ ವ್ಯಾಧಿ ರೂಪೇಣ ಪೀಡ್ಯತೆ. ಭಗವದ್ಗೀತೆ ಓದ್ತೀರಿ, ಪೂಜೆ ಮಾಡ್ತೀರಿ, ಅದರಲ್ಲಿ ಏನು ಬಳಿದ್ದಾರ ಚೂರು ಜ್ಞಾನ ಯಾರಿಗನ್ನಿದೆಯಾ? ಓದಿದ್ರೇನ ಲಾಭನ? ಈ ಮಾನವನ ಹಣೆ ಭಾರ ಭಗವಂತನ ಹಣೆ ಭಾರ ಆಗಬೇಕಂದ್ರೆ ಭಗವದ್ಗೀತದಲ್ಲಿ ಏನು ಬರೆದಿದ್ದಾರೋ ಅದು ಓದಿ ಅರ್ಥ ಮಾಡಿಕೊಂಡು ಅಳವಡಿಸಿಕೊಂಡರೆ ಈ ಮಾನವ ಮಾಧವ ಆಗ್ತಾನೆ. ಅದು ಭಗವದ್ಗೀತ. ಕ್ಷಮ ಬೇಡ್ಕೊ. ಆ ಮೊಟ್ಟೆದಲ್ಲಿರೋ ಮರಿಗಳಿಗೆ ತಾಯಿನ ದೂರ ಮಾಡಿದೆಯಲ್ಲ,
ಅವನಿಗೆ ದುಃಖ ಬರ್ತಾ ಇದೆ. ಇಂಥ ಪಾಪ ಮಾಡಿದ್ದೀನ ನಾನು, ಕ್ಷಮ ಬೇಡಿಕೊಂಡ. ಪ್ರೀತಿ ಕೊಡು, ಆ ತಾಯಿನ ಬೇಡಿಕೊ ಕ್ಷಮ. ನಿನ್ನ ಮಕ್ಕಳಿಗೆ ನಾನು ದೂರ ಮಾಡಿದ್ದೀನಿ, ಅದಕ್ಕೆ ಪ್ರೀತಿ ಕೊಡು. ಇದು 6 ವರ್ಷದ ಕೆಳಗೆ ನಡೆದಿತ್ತು. 1 ವರ್ಷದ ಕೆಳಗೆ ನಮ್ಮ ಕಲಬುರ್ಗಿ ಸುರೇಶ್ ಅವರ ಗೃಹ ಪ್ರವೇಶ ಇತ್ತು. ಅಲ್ಲಿ ಪ್ರೋಗ್ರಾಮ್ ಆಯಿತು, ಒಂದು ಅಪಾರ್ಟ್ಮೆಂಟ್. ಧ್ಯಾನ ಕ್ಲಾಸ್ಗೆ ಹೋಗಿದ್ದೆ ನಾನು. ಈಗ ಕೂತ್ಕೊಂಡೆ, ಒಬ್ಬ ಹುಡುಗ ಬಂದ. ಸರ್ ನಾನು ಗುರುತಿದ್ರೆ, ಇಲ್ಲಪ್ಪ ನೀನು ಯಾರು? ಸರ್ ನಿಮ್ಮ ಹತ್ರ ಬಂದಿದೆ, ನನಗೆ ನೆರವು ಹೆಮರೇಜ್ ಆಗಿತ್ತು, ನೀವು ಧ್ಯಾನ ಹೇಳ್ಕೊಟ್ರು, 5 ವರ್ಷ ಆಯಿತು, ನನಗೇನು ಅದು ಸರಿ ಹೋಗಿದ್ದು ಸರ್, ತೊಂದರೆ ಏನಿಲ್ಲ. ನೋಡಿದರೆ ಮೊಟ್ಟೆ ಸಸ್ಯಾಹಾರನ, ಹುಟ್ಟಿದ್ದವೆಲ್ಲ ಮಾಂಸಾಹಾರ, ಬೆಳೆದಿದ್ದವೆಲ್ಲ ಸಸ್ಯಾಹಾರ. ಆ ಮಶ್ರೂಮ್ ಅಣಿವೆ ಹುಟ್ಟತ್ತೆ ಫಂಗಸ್ ಬ್ಯಾಕ್ಟೀರಿಯಾದಿಂದ. ಬೀಜದಿಂದ ಬೇರುದಿಂದ ಏನು ಬಂದಿದೋ ಅದು ಒಂದೇ ಸಸ್ಯಾಹಾರ. ನೆನಪಿಟ್ಕೊಳ್ರಿ. ಯಾವುದನ್ನ ಫಂಕ್ಷನ್ಗೆ ಹೋಗ್ತೀರಿ, ಬರ್ತ್ಡೇ ಕೇಕ್ ತಿಂದುಬಿಡ್ತೀರಿ, ಚೂರು ಕೇಳ್ತೀರಾ ಎಗ್ ಹಾಕಿದಾರಂತ? ಏನು ಚೂರು ತಿನ್ನೋದು ಪಾಪ ಅಲ್ವಾ? ಒಂದು ಡ್ರಾಪ್ ಪಾಯ್ಸನ್ ಕುಡಿದ್ರೆ ಸತ್ತು ಹೋಗ್ತೀರಿ. ಬಾಟಲ್ ಕುಡಿಬೇಕಾ? ಆ ಚೂರು ತಿನ್ನಬೇಕಾ? ನಾನು ರಾಕ್ಷಸನೇ, ನಾನು ಆಮ್ಲೆಟ್ ತಿನ್ನೋನು. ನನಗೆ ಗೊತ್ತಿಲ್ಲ. ಮೊದಲನೇ ದಿನ 10 ಸಾವಿರ ಹೇಳಿದರು, ಮೊಟ್ಟೆನು ಮಾಂಸಾಹಾರ ಬಿಡಬೇಕಂತ. ಭಾಳ ಇಷ್ಟ ನನ್ನ ಕೇಕು. 1997 ಎಗ್ಲೆಸ್ ಕೇಕ್ ಇಲ್ಲ ರೀ. ಬಿಟ್ಟೆ ನಾನು, ಸ್ಟ್ರಿಕ್ಟು. ಯಾವ ಫಂಕ್ಷನ್ಗೆ ಹೋದ್ರೇನು ಕೇಕ್ ಮುಟ್ತಾನೆ ಇದ್ದಿಲ್ಲ. ಇವಾಗ ಕೇಳ್ಬೋದು ನಾವು, ಈ ಎಗ್ಗೆ ಹಾಕಿದ್ದು ನಾವು ಕೇಳಿದ್ರಲ್ಲ, ಅವ್ರು ಇನ್ನೊಂದು ಸರ್ತಿ ಅದು ಹಾಕಲ್ಲ, ನೀವು ಕೇಳಲ್ಲ, ಚೂರಲ್ಲ, ತಿನ್ಬೇಕಾ? ಪಾಪ ಅಲ್ವಾ ಇದು? ಅದು ಅಡಿಗೆ ಮಾಡಿದ್ದು ಪಾತ್ರೆಗಳು ಯೂಸ್ ಮಾಡಬಾರ್ದ್ರಿ. ಸಾರ್ ಹೇಳಿದ್ರು ಒಂದು ಸಾರ್ತಿ, ಸಮುದ್ರದಲ್ಲಿ ಹಾಕ್ಬಿಟ್ರಿ, ಯಾರು ಕೊಡಬೇಡ ಪಾತ್ರೆಗಳು. ತಿಂದರೇನು, ಬಡಿಸಿದ್ದರೇನು, ಅದು ಇನ್ನೊಬ್ಬರಿಗೆ ದುಡ್ಡು ಅದು ಖರ್ಚು ಮಾಡಿದ್ದರೇನು, ಈ ಪಾಪ ಕರ್ಮ ಇರುತ್ತೆ. ಆ ಪಾತ್ರಗಳು ಉಪಯೋಗಿಸ್ಕೊಂಡ್ರೇನು ಪಾಪದ ಕರ್ಮ. ಕುರುಕ್ಷೇತ್ರ ಮೊದಲಾಗಿದೆ, ಗಮನ ಮಾಡಿರಿ. ಎಲ್ಲ ಈ ಲೋಕದಲ್ಲಿ ಏನು ನಡೀತಾ ಇದೆ? ಮಾಂಸಾಹಾರ ತಿನ್ನೋರೆಲ್ಲರೂ ಸತ್ತೋಗ್ತಾ ಇದ್ದಾರೆ. ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಬೇರೆ ದೇಶದವರೆಲ್ಲರೂ ಮಾಂಸಾಹಾರಿಗಳೇ. ಕೇವಲ ನಮ್ಮ ಭಾರತ ದೇಶ ಒಂದೇ ಸಸ್ಯಾಹಾರ ದೇಶ. ಅದರಲ್ಲಿ ಕರ್ನಾಟಕ ನಂಬರ್ 3. ಫಸ್ಟ್ ರಾಜಸ್ಥಾನ್ ಇಡೀ ಪ್ರಪಂಚದಲ್ಲಿ ಸಸ್ಯಾಹಾರ ರಾಷ್ಟ್ರ. 2ನೇದು ಗುಜರಾತ್, 3ನೇದು ಕರ್ನಾಟಕ. ಈ ಕರ್ನಾಟಕ 3ನೇ ಸ್ಥಿತಿ ಈ ಬರೋಕ್ಕೆ ಇಷ್ಟು ಜನ ಸಸ್ಯಾಹಾರ ಆಗೋಕ್ಕೆ ಕಾರಣ ಯಾರು ಹೇಳ್ರಿ? ಬಸವಣ್ಣವರು. ಅವ್ರಿಗೆ ಜೋರಾಗಿ ಚಪ್ಪಾಳಿ ಹೊಡೆಯೋಣ ಬಸವಣ್ಣವ್ರಿಗೆ ಅಲ್ವಾ? ಬಸವಣ್ಣವರು 50 ಪಟ್ಟು ಸಸ್ಯಾಹಾರಗಳು ಆಗಿಬಿಟ್ರು ಆ ಬಸವಣ್ಣದಿಂದ. ಇನ್ನು ಉಳಿದಿತ್ತು ಯಾರು ಮಾಡಬೇಕು? ನಮ್ಮ ಧರ್ಮ ಇದು. ಇನ್ನು 50 ಪಟ್ಟು ಕರ್ನಾಟಕ ಮಾಂಸಾಹಾರಿಗಳನ್ನ ಯಾರು ಬದಲಾಯಿಸಬೇಕು? ಯಾರೇ? ನಾವೇ. ಅದಕ್ಕೆ ಸಸ್ಯಾಹಾರ ಜಾತಿಗಳು ಇವೆಲ್ಲ ಮಾಡ್ತಾ ಇದ್ವಿ. ನೆನಪಿಟ್ಟುಕೊಳ್ರಿ, ಮಾಂಸ ತಿಂದರೆ ಇನ್ನು ಜೀವನ ನರಕನೇ. ಯಾವ ಡಾಕ್ಟರ್ಸ್ಗೂ ಏನು ಗೊತ್ತಾಗಲ್ಲ, ಏನು ಕಾಯಿಲೆ ಬರ್ತಾ ಇದೆ. ಡಾಕ್ಟ್ರ್ ಹತ್ರ ಹೋದರೆ ದುಡ್ಡು, ಸಮಯ ಹಾಳಾಗತ್ತೆ. ಮಾಂಸಾಹಾರ ಬಿಟ್ಟರೆ ಮಹಾತ್ಮ, ಧ್ಯಾನ ಮಾಡಿದ್ರೆ ಪರಮಾತ್ಮ. ಒಂದು ಬಿಟ್ಟಿದ್ದರೆ ಮಹಾತ್ಮ, ಒಂದು ಮಾಡಿದರೆ ಪರಮಾತ್ಮ. ಧರ್ಮವು ರಕ್ಷಿತ. ವಿ ಅಂದರೆ ವಿಕ್ಟರಿ, ವಿ ಅಂದರೆ ವಿಜಯ. ನಮ್ಮೆಲ್ಲರ ಭಾಗ್ಯ. ಎಂಥ ಮಹಾನುಭಾವರು ನಮ್ಮ ಗುರುಗಳು ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿ ಸರ್ ಅವರು. ಎಂಥ ಭಾಗ್ಯ ಕೊಟ್ಟಿದ್ದಾರೆ ನಮಗೆ ಈ ಜನ್ಮಕ್ಕೆ, ಕೊನೆ ಜನ್ಮ ಮಾಡಿಕೊಳ್ಳೋಕ್ಕೆ. ನಾವು ಸಸ್ಯಾಹಾರ ಜಗತ್ತಿಗೆ, ಧ್ಯಾನ ಜಗತ್ತಿಗೆ, ಪಿರಮಿಡ್ ಜಗತ್ತಿಗೆ ನಾವು ಎಷ್ಟು ನಮ್ಮ ದೇಹ, ಜೀವನ, ದುಡ್ಡು, ಶ್ರಮೆ ಕೊಡ್ತೀವೋ ಆವಾಗ ನಾವು ಸತ್ಯ ಲೋಕಕ್ಕೆ ಹೋಗ್ತೀವಿ. ಈ ಲೋಕದಲ್ಲವರು ನಾವು ಬಂದಿರೋದು ಸತ್ಯ ಲೋಕದಿಂದ. ಮತ್ತೆ ಎಲ್ಲೋಬೇಕು? ಕೆಲಸ ಮುಗಿಸ್ಕೊಂಡು
ಸತ್ಯಲೋಕಕ್ಕೆ ಹೋಗಬೇಕು. ಇವತ್ತು ಇಂಥ ಭಾಗ್ಯ ಸಿಕ್ಕಿದೆ ನನಗೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.